ಯಾಕೆ ಮನ್ಸ ಏನಾಯ್ತು? ಯಾಕೆ ಇಷ್ಟು ಬೇಜಾರ್ದಾಗದಿದ್ದಿ? ಎಲ್ಲರೂ ದೂರ ಕರ್ಕೊಂಡು ಹೋಗಿ ನಾನು ಮಾತಾಡ್ಬೇಕು ನನ್ನ ಅಂತ ನಂದು ಇಲ್ಲಿ ತನಕ ಕರ್ಕೊಂಬಂದಿದ್ದಿ. ಈಗ ನೋಡಿದ್ರೆ ಏನು ಹೇಳಲಾರ್ದಂಗೆ ಸುಮ್ಮನೆ ಆ ಕಡೆ ಮಕ್ಕ ತಿರುಗಿ ನಿಂತ್ಕೊಂಡ್ರೆ ನನಗೆ ಹೆಂಗೆ ಅರ್ಥ ಆಗ್ಬೇಕು? ಶಂಕರು, ನಿನ್ಗೆ ಎಷ್ಟು ಸಲ ಹೇಳಿದ್ರೆ ನನ್ನ ಮಾತು ನೀ ಕಿವ್ಯಾಗ ಹಾಕ್ಯವಲ್ಲಿ. ನಮ್ಮ ಮನ್ಯಾಗ ನನ್ನ ಮದುವೆ ಮಾಡಕ್ಕೆ ಕೊಡಾಕತ್ತಾರ. ಅದು ನಮ್ಮ ಸೋದರ ಭಾವನ ಜೊತೆಗೆ ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾವು ಮದುವೆ ಆಗೋಣಂದ್ರೆ ನೀನು ಇನ್ನೂ ನಂದು ಲೈಫ್ ಸೆಟ್ಲ್ ಆಗಿಲ್ಲ ಹಾಗೆ ಹಿಂಗೆ ಅಂತ ಕತೆ ಹೇಳ್ತಿದ್ದಿ. ನಾ ಹಿಂಗೆ ಮಾಡಲಿ ಹೇಳು? ನನಗೆ ಅವ್ನು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಶಂಕರು. ನಾವೆಲ್ಲರೂ ದೂರ ಹೋಗಿ ಮದುವೆ ಆಗಿಬಿಡೋಣ. ಇವ್ರು ಯಾರ ಕಣ್ಣಿಗೆ ಬೀಳ್ದಂಗೆ ದೂರ ಎಲ್ಲರೂ ಹೋಗಿದ್ರನ. ಜಗತ್ತು ಬೇಕಾದಷ್ಟು ವಿಶಾಲವಾಗೈತಿ. ಓ, ಹಿಂಗೆಲ್ಲ ಐತೇನು ಇದು ಸಮಾಚಾರ? ಅದಕ್ಕೆ ಮದುವೆಗೆ ಕೊಲ್ಲೆ ಅನ್ನಕತ್ತಾಳಿಕ್ ಮಾವನ್ನ. ನಾವು ಈಗ ಯಾಕೆ ಕೊಲ್ಲೆ ಅಂತಾಳ ಅಂತ ನಾವು ವಿಚಾರ ಮಾಡಕತ್ತೇವಿ. ಇರ್ಲಿ ಇದನ್ನು ಅವ್ವಗರ ಅಪ್ಪಗರ ಆತು ಮುಟ್ಟಿಸ್ಬೇಕು ಕಿವಿಗೆ ಇದನ್ನು ವಿಚಾರನ. ಅಲ್ಲ ಮನ್ಸ, ನನಗೇನು ನಿನ್ನ ಬಿಟ್ಟಿರೋಕೆ ಇಷ್ಟ ಏನು? ನನಗೂ ನಿನ್ನ ಮದುವೆ ಆಗ್ಬೇಕಂತ ಆಸೆ. ಹಂಗಂತ ಕೈಯಾಗ ದುಡಿಮಿಲ್ದನ ನಿನ್ನ ಮದುವೆ ಮಾಡ್ಕೊಂಡು ನಾಳೆ ಒಪ್ಪತ್ತಿನ ಊಟಕ್ಕೂ ತೊಂದರೆ ಮಾಡ್ಕೊಂಡ್ವಿ ಅಂದ್ರೆ ಹೌದಲ್ಲ? ನೀನು ವಿಚಾರ ಮಾಡು. ಎಲ್ಲಂತ ಕರ್ಕೊಂಡು ಹೋಗ್ಲಿ? ಸುಮ್ಮನೆ ಇರೋದ ಕಥೆನ ಮನೆ ಬಾಡಿಗೆ ಅಂತ ಹಿಡಿಬೇಕು. ಸೀದಾ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನೆಯಾಗ ಇದ್ದರೆ ನಾವು ಪೇರೆಂಟ್ಸ್ ಸುಮ್ಮನೆ ಇರ್ಬೇಕಲ್ಲ. ಈಗೇನು ದುಡಿಮೈತೆ ಏನೈತೆ ನಿನ್ನ ಒಬ್ಬನ ಸಾಕೋದ ಕಷ್ಟ ಆಗೈತೆ ಅಂತ ನಾಳೆ ನನಗೆ ಚೀತು ಒಂದು ಹೊರಗೆ ಹಾಕಿದ್ರೆ ಅವಾಗೇನು ಮಾಡೋದು? ಅದಕ್ಕೆ ನೀ ಏನು ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲ ನನ್ನ ಬಗ್ಗೆ. ನೋಡಪ್ಪ ಇವನಿಗೆ ಬ್ಯಾಡ್ಬಿಡಿ ಈಗ ಅವೆಲ್ಲ ಯಾಕೆ ದೊಡ್ಡ ದೊಡ್ಡ ಮಾತಾಕವು. ಅದಕ್ಕೆ ನಿನ್ನ ಇಷ್ಟ ಅವಸರ ಅಂದ್ರೆ ನನ್ನ ಕಡೆಯಿಂದ ಸಾಧ್ಯನೇ ಇಲ್ಲ. ಹೆಂಗಾರ ಮಾಡಿದಕ್ಕೂ ಮಿಕ್ಕಿ ನನಗೇನು ಹೇಳೋಕ್ಕಾಗಲ್ಲ. ಸರಿ ಬಿಡ್ರಿ, ನಿಮ್ಗೆ ಏನು ಇಷ್ಟನೇ ಇಲ್ಲ ಅಂದ್ರೆ ನಿಮ್ಮ ಜೊತೆ ಮಾತಾಡಿದ್ರೆ ಏನು ಉಪಯೋಗ? ಅತ್ಲಾಗ ತಾಯಿ ತಂದೆಗೆ ನನ್ನ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ದು ಅಂತ ನಿಮ್ಮಂತೇಳಿ ಬಂದ್ರೆ ನೀವು ನನ್ನ ಮನಸ್ಸು ಅರ್ಥ ಮಾಡ್ಕೊಲಿಲ್ಲ. ಯಾರು ನಮ್ಮ ಮಾತು ಅರ್ಥನ ಮಾಡ್ಕೊಳಲ್ಲ, ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅಂದಾಗ ಏನು ಹೇಳ್ಕೊಂಡ್ರೆ ಏನು ಉಪಯೋಗ? ಸರಿ ನಡ್ರಿ, ಮನೆಗೆ ಹೋಗೋಣ. ಆ ದೇವರು ನನ್ನ ಹಣೆಗೆ ಏನು ಬರ್ದಾನ ಅದ ಆಕತಿ. ಸುಮ್ಮನೆ ಯಾಕಿಲ್ಲ ಬರ್ದು ವಿಚಾರ ಮಾಡೋದು. ನಮ್ಮವ್ವ ನಮ್ಮಪ್ಪ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ಬಿಡ್ತಾನೆ. ಹಂಗಲ್ಲ ಮನ್ಸ, ಅದು ನಾ ಹೇಳೋದು ಅರ್ಥ ಮಾಡ್ಕೆ. ಇನ್ನು ಭಾಳ ಅಂದ್ರೆ 1 ಇಲ್ಲ 2 ವರ್ಷ ನನಗೆ ಯಾವ್ದಾರು ನೌಕರಿ ಆಗೈತಿರ್ತೈತಿ, ಕನ್ಫರ್ಮ್ ಐತೆ ನನಗದು. ಅದಕ್ಕೆ ನೀನು ಅಲ್ಲಿವರೆಗೆ ತಡ್ಕೊಳ್ಳಲ್ಲ ಅಂದ್ರೆ ನಾನು ಹೆಂಗೆ ಮಾಡಲಿ ಹೇಳು? ಬೇಡ, ನೀವು ನನ್ನ ಮನಸ್ಸು ಅರ್ಥ ಮಾಡ್ಕಿಲ್ಲ ಅಂದ್ರೆ ನಾನು ಯಾಕೆ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು? ಬೇಡ ನಿಮಗೆ ನಿಮ್ಮ ನಸೀಬ್ದಾಗಿದ್ದಂಗೆ ನಿಮಗಾಗಲಿ, ನನ್ನ ಹಣೆ ಬರ್ದಾಗಿದ್ದಂಗೆ ನನಗಾಕತಿ. ಸರಿ ಬರ್ರಿ ಹೋಗೋಣ ಮನೆಗೆ ಈಗ. ಛೇ, ನಮ್ಮ ಮನ್ಸ ಇಷ್ಟು ಮುಂದುವರಿತಾಳಂತ ನಾ ಮನಸ್ನಾಗ ನೆನೆಸಿದ್ದಿಲ್ಲ. ಈಗೇನೋ ಆಗ್ಬಿಟ್ಟೈತಿ. ಹೆಂಗೋ ಮದುವೆ ತಯಾರಿ ನಡೆಸ್ಯಾರ ಮಾವರ ಮನ್ಯಾಗ. ಇದನ್ನು ಕಂಟಿನ್ಯೂ ಮಾಡಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಈಕೆ ನಮ್ಮ ಮನೆಯದು ಮಂತ್ಯಾನದ್ದು ಎಲ್ಲ ಮರ್ಯಾದೆ ತೆಗಿಯೋಕೆ ತಯಾರಾಗಿಬಿಟ್ಟಾಳ. ಆ ಹುಡುಗನ ಬೇಡ ತಡಿ ಅಂತಂದು ಹೇಳ್ತಾನೆ. ಆದ್ರೆ ಈಕೆ ಇಲ್ಲ ಈಗ ಆಗೋದು ಸರಿ ಅಂತಂದು ಎಷ್ಟು ಮಂಟು ಹಠ ಹಿಡ್ದಾಳ. ಹಿಂಗೆ ಆತಂದ್ರೆ ಅವ್ರ ಮರ್ಯಾದೆನೂ ಹೋಗ್ಕತಿ, ನಮ್ಮ ಮನೆ ಮರ್ಯಾದೆನೂ ಹೋಗ್ಕತಿ. ಇದೇನು ಆಗಕ್ಕೆ ಬಿಡಬಾರ್ದು. ಇದನ್ನು ಹೆಂಗಾರ ಮಾಡಿ ಮೊದ್ಲು ಆದಷ್ಟು ಜಲ್ದಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಈಕಿದ. ಬಿಸಿಲು ಏನಾಡೈತಿ. ಮುಂಜಾನೆ ನೋಡಿದ್ರೆ ನಮ್ಮನೆ ಚಳಿ ಇರ್ತೈತಿ, ಮಧ್ಯಾಹ್ನ ಮೇಲೆ ಈ ಪರಿ ಬಿಸಿಲು ಸಾಕಾಗಿ ಹೋಗ್ತವ ನನಗಂತ. ಅಡ್ಡಾಡಿ ಮನ್ಸ, ಒಂದು ಲೋಟ ನೀರು ತಗೊಂಬಾರ ಹುಡುಗಿ. ತಗೋಯವ ನೀರು ತಂಬ ಇಲ್ಲಿ. ಹಂಗೆ ಒಂದು 4 ವಾಟೆ ಚಾಕ್ ಇಟ್ಬಿಡವ. ನಿಮ್ಮ ಅಪ್ಪಗೆ ಅವ್ರ ಸಾಮಾನು ಸಾಕು ಬಂದಾರ ಅಂಗಡಿ ಹುಡುಗರು, ಅವ್ರಿಗೆ ಎಲ್ಲರಿಗೆ ಸೇರಿಸಿ ಒಂದು 4 ಕಪ್ ಚಾ ಮಾಡಿ ಚಲೋ ಹೊತ್ನಂಗೆ ಹಾಲು ಹಾಕಿನ. ಸರಿ ತಗೊಳವ. ಅಂದಂಗೆ ಚಾಕ ಸಕ್ಕರೆ ಹಾಕ್ಬಿಡವ. ಅದೆಲ್ಲ ಜಜ್ಜಿ ಇಟ್ಟದ್ದೈತೆ ನೋಡು, ಅದನ್ನ ಹಾಕ್ಬಿಡ ಏನ. ಸರಿ ತಗೋಯವ. ರೀ ತಗರಿ ನೀರು. ಆ ನೀರು ಕುಡಿದು ಸಾಮಾನುಗಳೆಲ್ಲ ಆ ಕಡೆ ಮುಂದೆ ಕೋಣೆ ಐತಲ್ಲ ಎಲ್ಲವನ್ನ ಅಲ್ಲೇ ಇಡಿಸ್ಬಿಡ್ರಿ ಚಂದಾಗಿ. ಈಗ ಹಿಂದ್ಕತ್ತ ಟಿಸರ್ ಇಡ ಅನ್ರಿ, ಇಲ್ಲ ಮುಂದೆ ಕಾಟ್ ಹಾಕ್ರನ್ರಿ, ಅದ್ರ ಮೇಲೆ ಬಾಂಡೆ ಸಾಮಾನುಗಳು ಸಿಡ ಅಂತ ಹೇಳ್ರಿ. ರೀ ಸರಿ ತಗ, ನಾ ಎಲ್ಲ ಇಡಿಸ್ತೇನೆ. ಚಾ ಮಾಡ್ಕೊಂಡು ಅಲ್ಲೇ ತಂದು ಕೊಟ್ಬಿಡು ಅಂತ ಹೇಳಕ್ಕೀಗೇನ. ಹಬ್ಬ ಅಂತೂ ಮದುವೆ ಕೆಲಸ ಅಂತ ಚಲೋ ಆತ. ಹಂಡೆ ಗುಂಡಾಲ ಬಾಂಡೆ ಸಾಮಾನೆಲ್ಲ ತಗೊಂಡಾತ. ಇನ್ನೇನು ಲಗ್ನ ಪತ್ರಿಕೆ ಅವ್ರು ಹೊಡಿಸ್ಕೊಟ್ಟ ಮೇಲೆ ಊರವ್ರಿಗೆಲ್ಲ ಹಂಚ್ಬಿಟ್ರೆ ಅದೊಂದು ಕೆಲಸ ತಪ್ತೈತಿ. ಜವಳಿ ಅಂತ ಅವ್ರು ಕರೆದಾಗ ಹೋಗಿದ್ರೆ ಆತು, ಇನ್ನೇನು ಚಿಂತಿಲ್ಲ. ಬಡ ಅದಂತ ಅವ್ರು ಮಾಡ್ತಾರೆ. ನಮ್ದೇನು ಏನು ಗಂಡೆ ಮನೆ ಕಡೆ ಮದುವೆ ಮಗಳೊಂದು ಕರ್ಕೊಂಡು ಹೋಗೋದಷ್ಟ. ತಮ್ಮ ಗಾಡಿ ಒಂಚೂರು ಹಿಂದಕ್ಕೆ ತಗೊಳಪ್ಪ, ಅಂದ್ರೆ ಇಳಿಸ್ಕೊಳಕ್ಕೆ ಗಾವ್ ಆಕತಿ. ಇಲ್ಲಾಂದ್ರೆ ಟಿಸರಿದು ಗ್ಲಾಸ್ ಎದಕ್ಕಾರ ಬಡೋದು ಒಡೆದು ಹಿಡ್ದೈತಪ್ಪ. ಮತ್ತು ಅದು ಬೀಗ್ರಿ ಕೊಡೋದು, ಆಮೇಲೆ ನೋಡು ಬೀಗ್ರು ಏನಪ್ಪ ಇದು ಹಳ್ಳು ಹೊಡೆದದ್ದು ಟಿಸರಿ ಕೊಟ್ಟಾರ ನಮಗ ಅಂತ ಅನ್ಬಾರ್ದಲ್ಲ. ಅದಕ್ಕೆ ಇಲ್ಲ ಅಲ್ರಿ ಅಣ್ಣಾರ, ನೀವೇನು ಚಿಂತೆ ಮಾಡಬೇಡ್ರಿ. ನಾವು ದಿವಸ ಇದೇ ಕೆಲಸ ಮಾಡ್ತೇವೆ, ನಮಗೆ ಗೊತ್ತಾಕ ತಗೊಳ್ರಿ. ಆರಾಮ್ಸೆ ಇಳಿಸ್ತೇವೆ ಚಂದ ನೀಟಾಗಿ. ನೀವ ಬಂದ್ರೇನ? ಚಲೋ ಆತ್ ಬಿಡು. ನಾನು ಹೇಳಿ ಕಳಿಸ್ಬೇಕಂತ ಮಾಡಿದ್ದೆ, ನೀವ ಬಂದದ್ದು ಬೇಸ್ ಆಯ್ತು. ಬರ್ರಿ ಕುತ್ಕೊ ಬರ್ರಿ, ಚಾ ಕುಡಿದು ಆಮೇಲೆ ಬಾಂಡೆ ಸಾಮಾನು ನೋಡುವಂತ್ರಂತೆ. ಬಂದಿದವ ಅಲ್ಲಿ ಬಾಗಿಲ ಸಾಮಾನು ಇಳಿಸಕತ್ತಿದ್ ನೋಡೇ ಮುಂದಕ್ಕೆ ಬಂದ್ವಿ ನಾವು.
ಇದೇನು ನಮ್ಮನ್ನ ಬಿಟ್ಟು ಹೋಗಿ ಅಲ್ಲ ತೀರಾ ನಮಗೊಂದು ಮಾತು ಹೇಳ್ಬಾರ್ದೇನ ಹಿಂಗೆ ಬಾಂಡೆ ಹಾಕ್ಸಕ್ ಹೊಂಟಾವೆ ಅಂದ್ರೆ ನಾವು ಬರ್ತಿದ್ವವ. ಸುಮ್ಮನೆ ಎಲ್ಲಾರನ್ನೂ ಹುಯ್ಯ ನಾನು ಕರ್ಕೊಂಡು ಹೋಗಿ ಅಲ್ಲಿ ಹೋಟ್ಲಾಗ ಚಾ ತಿಂಡಿ ಅಂತ ಮಾಡಿಸ್ಕೊಂತ ಕುಂದ್ರಕ್ಕಿಂತ ನಮ್ಗೆ ಎಂತ ಬೇಕಂತ ಸಾಮಾನು ತಗೊಂಡು ಬಂದ್ಬಿಟ್ರೆ ಆತಂತ ನಾನಾ ಬಿಟ್ಟು ಹೋಗೇನು ಬೇಕಂತಾನೆ ಇವ್ರಿಗೆ. ಏನು ಕೊಡೋ ರೊಕ್ಕೇನು ಸುಳ್ಳಾಗಂಗಲ್ಲ. ನಾವು ರೊಕ್ಕ ಕೊಡೋರು ಮತ್ತು ಮೇಲೆ ಇದು ತೆಳ್ಳಗೈತಿ ದಪ್ಪಗೈತಿ ಅಂತ ಆರಿಸ್ಕೊಂತ ಮುಂಜಾನೆಯಿಂದ ಸಂಜೆ ಮಠ ಮಾಡ್ತಾರೆ. ಈಗ ಅದಕ್ಕೆ ಬಿಟ್ಟು ಹೋಗೇನೆ ಅಂದ್ರೆ ಸಿಟ್ಟು ಬರ್ತೈತಿ. ಹೇಳ್ತಂತಡಿ ಏನಾರ ಮತ್ತೆ ಬಿಟ್ಟು ಹೋಗಿರೋದಕ್ಕೆ ಸಿಟ್ಟು ಬರಬಾರ್ದು ಅವ್ರಿಗೆ. ಹೌದು ಬಿಡು ಅನ್ನಂಗೆ ಇರ್ಬೇಕು ಅದ ಅಂತಾನೆ ಮತ್ತೆ. ಇಲ್ಲಿ ಹೋಗ್ರಲ್ಲೇ ಅದೇನು ಭಾಳ ಇದ್ದಿಲ್ಲ ಸಾಮಾನ ಪಾಪ ನಿಮ್ಮ ಕೆಲಸ ಬಗಸಿ ಮಕ್ಕಳು ಸಾಲೆ ಪಾಲೆ ಕಳ್ಸವು ಏನೇನೋ ಅವು ಐತಿ ಇದು ಐತೇನೋ ಅಂದ್ರಲ್ಲ. ಆಮೇಲೆ ನಿಮ್ಮ ಮತ್ತೆ ಬೇಕಿ ಮೊನ್ನೆ ಅದಕ್ಕೆ ಹೋಗಿದ್ಕ ಬಟ್ಟೆ ತರಕ್ಕೆ ಹೋಗಿದ್ಕ ಎಷ್ಟು ಮಾತಾಡಿಲ್ಲ. ಅದಕ್ಕೆ ಬೇಡ ಬೇಡದಾಗೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರ ಅಂತ ಹೋಗಿದ್ದೆ. ಇರ್ಲಿ ತಗ ಮತ್ತೆ ಅದಕ್ಕಾರ ಹೋಗ ಮುಂದೆ ಕರಿತೇನಂತ. ಹ್ಞೂನವ ನೀ ಅನ್ನೋದು ಖರೇನ ಐತಿ. ಆ ಮುತ್ತಿ ಕೊಟ್ಟಾಗ ವಡ ಕೊಟ್ಟು ನನ್ನ ಜೀವನ ಸಣ್ಣ ಆಗ್ಬಿಟ್ಟೈತೆ ನೋಡಿ ನನಗಂತ. ಸರಿ ಬಿಡು ಹಂಗಾರ ಮತ್ತೆ ಅದಕ್ಕಾರ ಹೋಗೋದಿತ್ತಂದ್ರೆ ಕರಿ ಬರ್ತೇವಂತ. ಏನು ಉಣನ್ನಾರ ಒಬ್ರಿಗೊಬ್ರಿಗೆ ಆಸರ ಆಗ್ಬೇಕು ಅಂತೀರ ಮೈ ಕೊಡಕ್ಕೆ ಅಂದಿರಬಾರ್ದು. ಕೆಸರನ್ನ ಹುಳ ಇದ್ದಂಗೆ. ಕೆಸರನ್ನ ಹುಳ ಅಲ್ಲಲ್ಲಿ ಅದು ಕುಂಬಾರ ಹುಳ. ರಾಡ್ಯಾಗ ಅಡ್ಡಾಡಿದ್ರೆ ಮೈಗೆ ಏನು ಹಚ್ಕೊಳಲ್ಲ ಅದಕ್ಕೆ ಕುಂಬಾರ ಹುಳ ಅಂತಾರ. ಯಾವ್ದೋ ಒಂದು ಬಿಡಯವ ನೀನಂತ ಎಲ್ಲದಕ್ಕೂ ರಿಪ್ಪಿ ಹಚ್ಚಿ ಮನ್ಸ ಇನ್ನು 2 ಲೋಟ ಚಾ ಕಿಡವ ಸುಮ್ಮಿ ಶರಕ್ಕ ಬಂದಾರ. ಹೂನು ಬೇ ಕಾಲ ಇಪ್ಪ ಕುಂತ್ರ ಇಳೋದು ಕಷ್ಟ ಎದ್ರೆ ಕುಂದ್ರೋದು ಕಷ್ಟ ನೋಡು. ಈಗ ಎಷ್ಟು ವಯಸ್ಸಾಗೈತೆ ಅನ್ನಂಗೆ ಮಾಡ್ತಾನೆ ನಾನಂತೂ ಏನು ಮಾಡ್ಬೇಕೇನ ಹೆಂಗೆ ನಮ್ಮ ಮುಂದೆ ನಮ್ಮ ಬದುಕು ಬಾಳೆ ಅನ್ನಂಗೆ ಆಗೈತಿ. ಅಂದಂಗಿಲ್ಲಲ್ತಿಕ ಬಾಂಡೆ ಎಷ್ಟು ಸಾವಿರದ್ದು ಅದು ಏನು ಹಂಡೆ ಹಾಕ್ಸಿದ್ರೆ ಏನ? ಹೂನ ಹಿತ್ತಾಳೆ ಹಂಡೆ ತಾಮ್ರ ಕೊಡ್ತಾನ ಮತ್ತು ಸ್ಟೀಲಿನ ಟಾಕಿ ಹಂಗೆ ಸಣ್ಣ ಪುಟ್ಟ ಸಾಮಾನುಗಳು ಎಲ್ಲವೂ ಪ್ಲೇಟ್ ಒಂದು 6 ಚಾಕುಡೆ ಹೊಟ್ಟೆ ಒಂದು 6 ಎಲ್ಲವೂ ದರ್ವಂದು ಹಾಕ್ಸೆ ನೋಡಿ ಇಂಥದಿಲ್ಲ ಅನ್ನಂಗಿಲ್ಲ. ಹಂಗೆ ಹಾಕ್ಸೇನೆ. ನಾಳೆ ನೋಡಪ್ಪ ತಮ್ಗೆ ಕೊಟ್ಲು ಇದಕ್ಕೆ ನಾವು ಬಾಂಡೆನ ಕೊಡಲಿಲ್ಲ ನಾಳೆ ನಮ್ಮ ಆತು ನಮ್ಮ ಅಣ್ಣ ಹೆಂಡತಿ ಆತು ಅನ್ಬಾರ್ದಲ್ಲ. ಅದಕ್ಕೆ ಯಾವ ಇಂಥವಿಲ್ಲ ಅನ್ನಂಗಿಲ್ಲ ನೋಡಿ. ಮಿಕ್ಸರ್ ಪ್ಯಾನ್ ಮೊದಲು ಮಾಡಿಕೊಟ್ಟನು ನೋಡವ. ಹೌದನ ಚಲೋ ಆಗ್ಬಿಡಲ್ಲ ಅಂತಕ್ಕ. ಈಗೇನ ಸುಮ್ಮನೆ ಇರ್ತಾರೆ ಬಿಡೆಯವ ನೀ ಅಂದಂಗೆ. ನಾಳೆ ಸುಮ್ಮನೆ ಮಗಳಿಗೆ ಒಂದು ಮಾತು ಏನಾಯ್ತು ಅವ್ರ ಮನೆಗೆ ಮಗಳು ಕೊಟ್ಟಾಳ ಅಂದು ಏನು ಒಂದು ಗಂಡೆ ಇಲ್ಲ ಒಂದು ಗುಂಡಾಲಿಲ್ಲ ಬೋಟ್ ಬ್ರೇಕಲ್ಲಿ ಹಂಗೆ ಬಂದೈತಿ ಅಂದು ನಾಳೆ ಮೊಮ್ಮಗಳಿಗೆ ಅಂತಾರೆ. ಯಾಕೆ ಚಲೋ ಆತ್ಬಿಡು. ನೀವು ಹಾಕ್ಸೋದ ಬಂಗಾರ ಇದೆ ಯಾವಾಗಿದ್ರು ಯಾರಿಗಾರ ಕೊಟ್ರೂ ಕೊಡ್ಬೇಕತ್ತ. ಹಿಂಗೆ ಮಾಡಿದೆ ಬೇಸ್ ಹತ್ಬಿಡು ಅಂದಂಗೆ ಎಷ್ಟು ಸಾವಿರದ್ದು ಅದು? ಕಾಟು ಟಿಜುರಿ ಎಲ್ಲ ಬಾಂಡೆ ಎಲ್ಲ ಸೇರಿ ಒಂದು ಸನಿಗೊಂದು 50-60 ಸಾವಿರ ರೂಪಾಯಿ ಬಿಟ್ಟಿರ್ಬೇಕು. ಇವ್ರಿಗೆ ಗೊತ್ತು ಲೆಕ್ಕ, ನನಗೇನು ಅಷ್ಟು ನೆನಪಿಲ್ಲ. ಅದು ಇದು ಎಲ್ಲ ಬೇರೆ ಬೇರೆ ಅಂಗಡಿ ತಗೊಂಡ್ವಲ್ಲ ಹಾಗಾಗಿ ಬೇರೆ ಲೆಕ್ಕ ಕೊಟ್ಟಾರ. ಟಿಜುರಿ ಏನು ಅದೇ ರಾಜಾರಾಣಿ ಕಪಾಟ್ ಅಂತ ಬರ್ತಾವಲ್ಲ ಅಂತ ತಗೊಂಡ್ರೇನು ಒಂದೇ ಕಡೆ ಹಾಳಿರ್ತದಲ್ಲ ಅಂತ ತಗೊಂಡೇರೆ? ದೊಡ್ಡದ ತಗೊಂಡೇವ. ನಾವೇನು ವರದಕ್ಷಿಣಾರ ಕೊಟ್ಟಲ್ಲ ಬಂಗಾರ ಕೊಟ್ಟಲ್ಲ. ಕೊಡೋಕೈಲೆ ಇವನ್ನಾರ ಚಲೋ ಕೊಡೋಣಂದು ಅದು ರಾಜಾರಾಣಿ ಕಪಾಟ್ ಅಂತ ಬರ್ತದಲ್ಲ 2 ಕಡೆದ್ದು ಅದನ್ನ ತಗೊಂಡೇವಿ. ನಮ್ಮನೆಗೆ ಇವರು ಒಂದೇ ಸಿಂಗಲ್ ಇದ್ರದ್ದು ತಗ ಅಂತಂದ್ರೆ ನಾವೇನು ವರ್ಷ ಕರೆದು ಕೊಡೋದೈತೇನು? ಮದುವೆ ಒಂದ್ಸಲ ಕೊಟ್ರೆ ಮುಗಿದು ಹೋತು. ಅದಕ್ಕೆ 2 ಡೋರಿಂದ ಇರಲಿ ಅಂದು ತಗೊಂಬಂದೇವಿ. ಚಲೋ ಐತಿ ಗಟ್ಟಿಮುಟ್ಟೈತಿ. ತಗೋರಿ ಶರಕರ ಸುಮಕರ್ ಚಾ ತಗೋರಿ. ಅಲ್ಲ ಮನ್ಸ ಚಾ ಹಿಂಗೇನು ತರೋದು? ಒಂದು ಪ್ಲೇಟ್ನಾಗ ಇಟ್ಕೊಂಡು ತರ್ಬೇಕಿಲ್ಲ ಒಂದೊಂದು ಹಿಡ್ಕೊಂಡು ಅಡ್ಡಾಡ್ತೀಯೇನ? ಅದು ಇವ ಅಪ್ಪಾಜಿ ಯಾರ ಕಡೆಗೆ 4-5 ಮಂದಿ ಇದ್ರಲ್ಲ ಹಂಗಾಗಿ ಟ್ರೇ ಅಲ್ಲಿ ಕೊಟ್ಟನೆ. ಇಲ್ಲಿ ನೀವು ಭಾಳ ಮಂದಿ ಇದ್ದಿಲ್ಲ ಅಂತ ಹಂಗೆ ಕೈಯಾಗ ಹಿಡ್ಕೊಂಬಂದೆ. ತಡೆ ನಿಂದು ಒಂದು ಹೊಟ್ಟೆ ತಂದು ಕೊಡ್ತಾನೆ ಚಾನ. ಏನಾರು ಹೇಳಿದ್ರಾಗ ಇಂಥದ್ದೊಂದು ಏನಾರು ಹೇಳಿಬಿಡ್ತಾಳೆ. ಏನು ಯಾಕೆ ಮನೆ ಪ್ಲೇಟ್ ಇರೋದಲ್ಲ ನಾನು ಅರ್ಗತೆ ಮಾಡ್ತೈತಿ. ತಗೋ ಚಾ. ಲಲ್ಲಿ ಒಂದು 500 ರೂಪಾಯಿ ಕೊಡು ಇಲ್ಲಿ. ಈಗ ಇದಕ್ಕೆ 500 ಎಲ್ಲ ಆಗೈತಲ್ಲ. ಗಾಡಿಯನ್ನ ಪುಕ್ಷಟೆ ಬರ್ಬೇಕು ನಿನಗೆ ಎಲ್ಲರಿಗೆ ಆಗೈತಲ್ಲ ಅಂತ. ಗಾಡಿ ಅವು ಕೊಡ್ಬೇಕು, ಆಮೇಲೆ ಸಾಮಾನು ಹೊತ್ತಿಟ್ಟರಿಗೆ ಅವ್ರಿಗೆ ಕೊಡ್ಬೇಕು. ಕೊಡು 500 ರೂಪಾಯಿನ. ಏನೊಂದು 100 ರೂಪಾಯಿ ಉಳಿದಂದ್ರೆ ಪಾಪ ಚಾ ಕುಡ್ದು ಹೋಗ್ತಾರ ಅದಾಗ. ಅಯ್ಯೇ ನಿಮ್ದೊಂದು ಬಾರಿ ನೋಡು ಚಾ ಕುಡ್ದು ಹೋಗ್ತಾರಂತ. ಯಾಕೆ ಹಿಂಗೆ ಮನೆ ಮಾಡಿ ಕುಡಿಸಿದ್ದಲ್ಲ ಚಾನ ಮತ್ತೆ ಅದಾಗ ಬೇರೆ ಕುಡಿಬೇಕನ? ಕೊಡ್ಲಿ ಏನಾತು 100 ರೂಪಾಯಿಗೆ ಎಷ್ಟು ಶಾಣೆತನ ಮಾಡ್ತಿದ್ದಿ? ನಿನ್ನ ಕಡೆಯಿಂದ ಇಡೋ ಅಂದ್ರೆ ಅಕ್ಕಿತ್ತೇನ ಇಡೋದು? ಏನು ಒಂದು ಸಾಮಾನು ಹಿಂಗೆ ತಿಂಗಿಟ್ಟಿಲ್ಲ ಪಾಪ. ಅಲ್ಲಿ ಅಂಗಡಿಯಾಗಿದ್ದನ್ನು ಅವರ ಹೊತ್ತಕ್ಕೆಂದಾರ ಇಲ್ಲಿ ಬಂದು ಅವರ ಇಳಿಸ್ಯಾರ. ಮತ್ತು ಮಾತು ನೋಡ್ರಿ ದೊಡ್ಡ ಮಾತಾಡ್ತಾಳ. ಕೊಡ 100 ರೂಪಾಯಿ ಏನು ಹೆಚ್ಚು ಕಮ್ಮಿ ಏನಾಗೋದಿಲ್ಲ. ಇದು ಒಳ್ಳೆ ಗಟ್ಟುಳ್ಳೆಕ್ ನೋಡು. ಅವ್ರ ಅಂಗಡಿಯಾಗ ಸಾಮಾನು ತಗೊಂಡಿರ್ತೈ ತೀರ ಮನೆ ತನಕ ಬಂದು ಇಳಿಸಿ ಹೋಗಲ್ಲ ಅವರೊಂದು. ತಡ್ರಿ ಕೊಡ್ತಾನೆ ಚಾಪ ಕುಡಿತೇನೆ ಹೇಗೆ ಹಿಡ್ಕೊಂಡು ಮೊದ್ಲ ತಲೆ ಚಿಟಿ ಏನಾಗತೈತಿ. ಏನು ಅವ್ರದೊಂದು ಆಗೈತಿ ಅಂದ್ರೆ ನಿಮ್ದು ಅವಸರನ ತಡ್ಕರ ಕೊಡ್ತಾನಂತ. ಮನ್ಯಾಗ ಇರ್ತಿದಿ ಚಾ ಈಗ ಅಲ್ಲದ್ರೆ ಇನ್ನೊಂದು ಗಳಿಗೆತ್ತಿ ಕುಡಿಬೋದು. ಪಾಪ ಅವರು ಅಂಗಡಿ ಬಾಡಿಗೆ ಇರ್ತಾವು. ಹಂಗೆ ನಿಲ್ಲಿಸ್ಕೊಂಡು ನಿಲ್ಬಾರ್ದು. ಕೊಟ್ಟು ಬಿಡ ಹೋಗ್ತಾರ ಅವರು. ತಗರಿ ನಿಮ್ದಂತ ಬಟ್ ನನಗೆ ಅಂತ ಲೇಟ್ ಆಗಲಿ ನಡೀತೈತಿ, ಮಂದಿಗೆ ಲೇಟ್ ಆಗಬಾರ್ದು. ತಗೊಂಡು ಕೊಡು ಹೋಗ್ರಿ ತಗ. ಏನಾರು ಸುಡ್ತೈತಿ ಚಾರ ಅದ ನಿನ್ನ
ಈ ಕಪ್ನ ಕುಡಿಯಕ್ಕೆ ಬರೋದಲ್ವ ಸ್ಟೀಲಿನ ವಾಟಗ ಆದ್ರೆ ನಮ್ಗೆ ಬೇಸಕ್ಕವು ಜಾಮ್ನೆ ಹಾಕ್ಕೊಂಬಿಟ್ರೆ 2 ಲೋಟ ಚಾ ಹಿಡಿತೈತಿ. ಹಂಗೆ ಏಟ ಥರ ಕುಡಿಲಿ ಸಮಾಧಾನ ಆಕೈತಿವ. ಇದ್ರಾಗ ಹಿಡ್ಕೊಂಬರ್ಬೇಡ ಅಂತಾನೆ ಮತ್ತೆ ಇಂಥದ್ರಾಗ ಚಾ ತಂದು ಕೊಡ್ತಾಳೆ ನನಗಕ್ಕಿ. ಶರಕ ಚಾ ಯಾಕೆ ಅಷ್ಟು ಹೇಳ್ಕೊಳಂಗಾಗಿಲ್ಲಲ್ಲ? ಸೀನು ಕಮ್ಮಿ ಐತಿ, ಹಾಲು ಕಮ್ಮಿ ಐತಿ, ಪುಡಿನೂ ಕಮ್ಮಿ ಐತಿ, ಎಲ್ಲ ಕಮ್ಮಿ ಐತಿ ನೋಡು. ನಮ್ಮ ಲಲ್ಟಕ್ ಮಾಡಿಲ್ಲ ಅಂದ್ರೆ ಎಂಥ ಚಲೋ ಕೆಸರು ನಂಗೆ ಚಾ ಆಗಿರ್ತೈತವ. ಒಂದು ವಾಟೆ ಬಿಟ್ಟು ಇನ್ನೊಂದು ವಾಟೆ ಕುಡಿಬೇಕು ಅನಿಸ್ತೈತಿ. ಈ ಮಗಳಿಗೆ ಹೇಳ ಅದು ಮಗಳೇನು ಯಾರ ಕುಡಿಯೋರು ಕುಡಿಲಿ ಬಿಟ್ರೆ ಬಿಡಲಿ ಕಾಟಾಚಾರಕ್ಕೆ ಮಾಡ್ಕೊಂಬಂದು ಕೊಟ್ಟಾಳ. ಏನತ್ ಕುಡಿಯೆ ಮನೆಗೆ ಹೋಗಿ ಮಾಡ್ಕೊಳತ್ ತಪ್ತತಿ. ಅದೇನೋ ಅಂತಾರಲ್ಲ ಪುಣ್ಯ ಪೂರ ಬಸರು ಕಟ್ಟು ಬರ್ರ ಅಂತಂತ. ಹಂಗದೆ ನೀನು ಪಾಪ ಹುಡುಗೆಲ್ಲ ಮಾಡ್ಕೊಂಬಂದು ಕೊಟ್ಟತಿ ತಾಣ ಕುಡಿದ್ಬಿಟ್ರೆ ಮುಗೀತು. ಮತ್ತು ಅದಕ್ಕೆ ಒಂದು ಹೆಸರು ಅಡಕ್ಯವ ನೀನು.